सिद्धलिंगेश्वर महाराज की, कुमारेश्वर महाराज की, पंचाभूर महाराज की। ನಡೆದಾಡುವ ದೇವರು ಅನ್ನುವಂತಹ ರೀತಿಯಲ್ಲಿ ಕ್ಲಿಯರ್ ಇಲ್ಲ ಕತ್ಲು ಬರ್ತಲ್ಲ. सब साइड दूर दूर इंದ ಮಾಡ್ರಿ. ಈಗ ಶುರುವಾಗಿತ್ತು ಪ್ರಸಾದ ಇವತ್ತು ನಾಳೆ ಅದೇ ರೀತಿ ವೇದಮೂರ್ತಿ ರುದ್ರಯ್ಯ ಹಿರೇಮಠ ಅವರು ಶ್ರೀ ನಿಶಾನೇಶ್ವರ ಸೇವಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಜ್ಞಾನದ ಭಕ್ತಿಯ ನಾಣ್ಣುಡಿಗಳನ್ನ ನಾವು ನೀವೆಲ್ಲರೂ ಕೂಡಿ ಆಲಿಸೋಣ. ದಯವಿಟ್ಟು ಯಾರು ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ಬಾಯಾಗ ಎರಡು ಚಲೋ ಮಾತು ಇರಬೇಕು, ಮನಸ್ಸಿನಾಗ ದೇವರ ನೆನಹು ಇರಬೇಕು. ಹಿಂಗ ಬದುಕುದು. ಸಜ್ಜಲಗುಡ್ಡದಮ್ಮವ್ರು ಹೆಂಗೆ ಬದುಕಿದ್ರು ಇಷ್ಟೇ ಅಲ್ಲ. ಅವ್ರೇನು ಹಿಂಗೆ ಬದುಕಿದ್ರು ಅವರು ಗುರುವಿಗೆ ನತಮಸ್ತಕಳಾಗಿ ಇಡೀ ಆಕಿ ಯಾರ ಮನೆಗೆ ಜಗತ್ತಿನ ಕಡೆ ಹೋಗಲಿಲ್ಲ, ಜಗತ್ತ ಆಕಿ ಕಡೆ ಬಂದು ಬದುಕು. ಎದಕ್ಕೆ ಬಾಗುತ್ತು ಅಂದ್ರೆ ಅಷ್ಟೇ, ಚಲೋ ವಿಚಾರ, ಚಲೋ ಕೆಲಸ, ಎರಡು ಚಲೋ ಮಾತ, ಎದೆಯೊಳಗೆ ಸದಾ ದೊಡ್ಡ ಬಸವಾರ್ಯನ ನೆನಹ. ಇಷ್ಟ ಇದ್ದಿದ್ದಕ್ಕೆ ಸಜ್ಜಲಗುಡ್ಡದ ಮಾತನಾಡಿ. ಅದಕ್ಕೆ ಇದನ್ನಿಟ್ಟುಕೊಂಡು ಬದುಕುವುದು ಸಾರ್ಥಕ ಜೀವನ ಅಂತ ಹೇಳಿ, ನಿಮ್ಮೂರಿಗೆ 6-7 ವರ್ಷ ಆಯ್ತು ಬಂದಿದ್ದಿಲ್ಲ, ಮತ್ತು ಬಂದಿದ್ದು ಬಹಳ ಸಂತೋಷ ಆಯ್ತು. ನಿಮ್ಮೂರಿನ ಜನನೂ ಭಾಳ ಕೊಪ್ಪಳ ಜಾತ್ರೆ ಒಳಗೆ ಎಷ್ಟು ಸೇವಾ ಮಾಡ್ತಾರೆ. ಮಿರ್ಚಿ ಹಾಕಿದ್ದು ನಿಮ್ಮದ ಸಪ್ಪಳು ಭಾಳ ಇರ್ತೈತಿ. ತಾಯಂದಿರು, ಯುವಕರು ಭಾಳ ದೊಡ್ಡ ಸೇವಾ ಮಾಡ್ತೀರಿ. ನಿಮ್ಮನ್ನು ಭಾಳ ನೆನೆಸ್ತಾರಲ್ಲೆಲ್ಲ ಜನ. ನೀವು ಭಾಳ ದೂರ ಇರ್ಬೋದು, ಆದ್ರೆ ಅಲ್ಲಿ ಮಿರ್ಚಿ ತಿಂದವ್ರು ಎದೆಗೆಲ್ಲ ಬಾಯಾಗ ನಿಮ್ಮದ ಮಾತಿರ್ತೈತಿ. ಏನು ಪಾಪ ತಾಯಂದಿರು ಸೋಸೋದು, ಹುಡುಗರು ಮಿರ್ಚಿ ಹಾಕೋದು, ನಿಮ್ಮ ಸೇವೆ ಭಾಳ ದೊಡ್ಡದು ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.